ನೀಡೋಣ ತಿಂಗಳಿಗೆ 100 ರೂಪಾಯಿ ಹಣ, ತೀರಿಸೋಣ ಮಾನವ ಜನ್ಮದ ಋಣ. ಹೌದು ಗೆಳೆಯರೇ, ಬನ್ನಿ ಕೊಪ್ಪಳದ ಗವಿಸಿದ್ದೇಶ್ವರ ಗವಿಮಠದ ಅಕ್ಷರ ಜೋಳಿಗೆಯ ಈ ಅಭಿಯಾನಕ್ಕೆ ಕೈ ಜೋಡಿಸೋಣ. ಮೊದಲು ನನ್ನ ಗೆಳೆಯರಿಗೆ ನಮಸ್ಕಾರಗಳು ಹಾಗೂ ಎಲ್ಲ ನನ್ನ ವೀಕ್ಷಕರಿಗೆ ನನ್ನ ಚಾನಲ್ಗೆ ಸ್ವಾಗತ. ಅನ್ನ, ಅಕ್ಷರ, ಅರಿವು, ಆರೋಗ್ಯ, ಅಧ್ಯಾತ್ಮ ದಾಸೋಹದ ಕ್ಷೇತ್ರ ಶ್ರೀ ಗವಿಮಠ. ತಾವು ಪೂಜಿಸುವ ದೇವರ ಮಂದಿರದಲ್ಲಿಯೇ ದೀಪ ಹಚ್ಚುವುದಕ್ಕಿಂತ ದೀಪವೇ ಇಲ್ಲದ ಗುಡಿಸಲಿನ ಮಕ್ಕಳ ಎದೆಯಲ್ಲಿ ಅಕ್ಷರ ದೀಪ ಹಚ್ಚುವ ಕಾರ್ಯವೇ ಪೂಜೆ ಎಂದು ಅರಿತವರು ಶ್ರೀಮಠದ ಪೂಜ್ಯರು. ಈ ನಾಡಿನ ಮಕ್ಕಳ ಏಳಿಗೆಗಾಗಿ ಶಿಕ್ಷಣ ಸಂಸ್ಥೆ ಸ್ಥಾಪನೆಯ ಜೊತೆಗೆ ಮುಖ್ಯವಾಗಿ ಉಚಿತ ವಸತಿ ಹಾಗೂ ಪ್ರಸಾದ ನಿಲಯವನ್ನು ಸ್ಥಾಪಿಸಿ ಲಕ್ಷಾಂತರ ವಿದ್ಯಾರ್ಥಿಗಳ ವಿದ್ಯಾವಿಕಾಸಕ್ಕೆ ಗವಿಮಠ ಆಸರೆಯ ತಾಣವಾಗುತ್ತಿದೆ. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಹಾಗೂ ಬೆಲ್ ಐಕನನ್ನು ಒತ್ತಿ. 1951ರಲ್ಲಿ ಕೆಲವೇ ವಿದ್ಯಾರ್ಥಿಗಳಿಂದ ಪ್ರಾರಂಭಗೊಂಡ ಉಚಿತ ವಸತಿ ಹಾಗೂ ಪ್ರಸಾದ ನಿಲಯ ಇಂದು 5,000 ವಿದ್ಯಾರ್ಥಿಗಳಿಗೆ ಪ್ರವೇಶ ಪಡೆಯಲು ಅನುಕೂಲಕರವಾದ ವಿದ್ಯಾರ್ಥಿ ಕೊಠಡಿಗಳು, ಅಡುಗೆ ಮನೆ, ದಾಸೋಹ ಭವನ, ಗ್ರಂಥಾಲಯ, ಆಸ್ಪತ್ರೆಯನ್ನೊಳಗೊಂಡ ಬೃಹತ್ ಕಟ್ಟಡವು ವಿದ್ಯಾರ್ಥಿಗಳಿಗಾಗಿ ನಿರ್ಮಾಣಗೊಂಡಿದೆ. ಇದಲ್ಲದೆ 1200 ವಿದ್ಯಾರ್ಥಿನಿಯರಿಗಾಗಿ ಕೋಳೂರು ಕಾಟ್ರಳ್ಳಿ ಸಮೀಪದಲ್ಲಿ 45 ಎಕರೆ ಸ್ಥಳದಲ್ಲಿ 50 ಕೋಟಿ ರೂಪಾಯಿ ಯೋಜನೆಯ ವೆಚ್ಚದಲ್ಲಿ ಶ್ರೀ ಗವಿಸಿದ್ದೇಶ್ವರ ಗುರುಕುಲವನ್ನು ಸ್ಥಾಪಿಸಿ ಅಲ್ಲಿ ವಸತಿ ಸಹಿತ ಕಲಾ ವಿಜ್ಞಾನ ಹಾಗೂ ವಾಣಿಜ್ಯ ಪದವಿ ಪೂರ್ವ ಮಹಾವಿದ್ಯಾಲಯದ ಸುಂದರ ಕಟ್ಟಡವು ಪೂರ್ಣಗೊಂಡಿದೆ. ಸದ್ಯದಲ್ಲಿಯೇ ಇದನ್ನು ಮುಂಬರುವ ಶೈಕ್ಷಣಿಕ ವರ್ಷದಲ್ಲಿ ಪ್ರಾರಂಭಿಸಲಾಗುವುದು. ಈ ಮಹಾನ್ ಶಿಕ್ಷಣ ಸೇವಾ ಕಾರ್ಯ ಮುಂದುವರಿಯಲು ಸಾವಿರಾರು ಮಕ್ಕಳ ಬದುಕಿಗೆ ಆಸರೆಯಾಗುವ, ಅನ್ನ ಅಕ್ಷರ ನೀಡುವ ಈ ಅಕ್ಷರ ಜೋಳಿಗೆಯ ಸತ್ಕಾರ್ಯಕ್ಕೆ ದೇಣಿಗೆ ರೂಪದಲ್ಲಿ ಸೇವೆ ಸಲ್ಲಿಸಲು ಇಚ್ಛಿಸುವವರು ಪ್ರತಿ ತಿಂಗಳಿಗೆ 100 ರೂಪಾಯಿಗಳನ್ನು ಅಥವಾ ತಮ್ಮ ಇಚ್ಛಾನುಸಾರ ದೇಣಿಗೆಯನ್ನು ತಮ್ಮ ಬ್ಯಾಂಕ್ ಖಾತೆಯಿಂದ ಶ್ರೀ ಗವಿಸಿದ್ದೇಶ್ವರ ವಿದ್ಯಾರ್ಥಿಗಳ ಉಚಿತ ವಸತಿ ಹಾಗೂ ಪ್ರಸಾದ ನಿಲಯದ ಖಾತೆಗೆ ಸ್ವಯಂ ಡೆಬಿಟ್ ಮಾಡುವುದರ ಮೂಲಕ ವರ್ಗಾಯಿಸಲು QR ಕೋಡ್ ಅನ್ನು ಬಳಸಿ ಸ್ವ ಇಚ್ಛೆಯಿಂದ ದೇಣಿಗೆ ಸಲ್ಲಿಸಬಹುದಾಗಿದೆ. ಈ QR ಕೋಡ್ ಕೊಪ್ಪಳದ ಗವಿಮಠದ ಬ್ಯಾಂಕಿನ QR ಕೋಡ್ ಆಗಿದೆ. ಇದು ಯಾವುದೇ ತರಹದ ಫೇಕ್ QR ಕೋಡ್ ಆಗಿರುವುದಿಲ್ಲ. ನಿಮ್ಮ ಹಣೆಯ ಬೆವರ ಹನಿಯಿಂದ ಬಂದ ಹಣ ಸಾವಿರಾರು ಮಕ್ಕಳ ಹಣೆಯ ಬರಹವನ್ನೇ ಬದಲಿಸಲಿದೆ. ತಮ್ಮ ಶ್ರಮದ ಸಂಪತ್ತನ್ನು ಶ್ರೀ ಗವಿಮಠದ ಅಕ್ಷರ ಜೋಳಿಗೆಯ ಸತ್ಕಾರ್ಯಕ್ಕೆ ವಿನಿಯೋಗಿಸುವ ತಮ್ಮ ಕಾರ್ಯ ಸರ್ವರಿಗೂ ಪ್ರೇರಣಾದಾಯಕವಾಗಲಿದೆ. ದಯವಿಟ್ಟು ಎಲ್ಲರೂ ತಮಗೆ ಎಷ್ಟು ಸಾಧ್ಯವೋ ಅಷ್ಟು ಈ ಅಕ್ಷರ ಜೋಳಿಗೆಗೆ ಸಹಾಯ ಮಾಡೋಣ ಬನ್ನಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ. ಇನ್ನೂ ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ. ನಡೆದಾಡುವ ದೇವರು ಅಪ್ಪಾಜಿ ಎಂದೇ ಪ್ರಖ್ಯಾತರಾದ ಕೊಪ್ಪಳದ ಶ್ರೀ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿಯವರು ಬಡ ಮಕ್ಕಳ ಶಿಕ್ಷಣದ ಕುರಿತು ಮಾತನಾಡುವಾಗ ಹೇಗೆ ಭಾವುಕರಾಗಿ ಮಾತನಾಡಿದ್ದಾರೆ ಅಂತ ನೀವೇ ನೋಡಿ. ಮಕ್ಕಳನ್ನ ಓದಿಸೋ ಕೆಲಸ ಅದೇ ಒಂದು ಪೂಜೆ ಅಂತ ನನಗೆ ರಚ್ಚವರು ಹೇಳಿದ್ರು. ಈಗ 2,000 ಮಕ್ಕಳು ಜಾಗ ಸಾಲಿಲ್ಲ, 3,500 ಮಕ್ಕಳಾಗಿದ್ದಾರೆ. ಅವ್ರಿಗೆಲ್ಲ ಗೋಡಾವನ್ದಾಗ, ಇಂಡೋರ್ ಸ್ಟೇಡಿಯಂನಾಗ, ವೃದ್ಧಾಶ್ರಮ ಎಲ್ಲೆಲ್ಲಿ ಮಟ್ಟದಾಗ ಜಾಗ ಇದೆ ಅಲ್ಲೆಲ್ಲ ಮಕ್ಕಳಿಗೆ ಹಾಕಿದ್ದಾರೆ. ಓದ್ಲಿಕ್ಕೆ ಎಷ್ಟು ಸಮಸ್ಯೆ ಇತ್ತು, ಓದ್ಲಿಕ್ಕಾಗಲಿಲ್ಲ. ನನಗಜ್ಜವರು ಸ್ಥಳ ಕೊಟ್ಟು, ಅನ್ನ ಕೊಟ್ಟು, ಜಾಗ ಕೊಟ್ಟು, ಪುಸ್ತಕ ಕೊಟ್ಟು ಓದಿಸಿದ್ರು. ಅದೇ ರೀತಿಯಾಗಿ ನಾಡಿನಲ್ಲಿ ಸಾವಿರಾರು ಬಡ ಮಕ್ಕಳು ವಿದ್ಯೆ ಇಲ್ಲದೆ ಉಳಿಬಾರದು. ಗವಿಸಿದ್ದ ನನ್ನ ಜೋಳಿಗೆಯೊಳಗೆ ಎಷ್ಟು ಶಕ್ತಿ ಕೊಟ್ಟಾನ ಅಷ್ಟು ಸಾಧ್ಯ ಆಗುವಷ್ಟು ಮಕ್ಕಳನ್ನ ಓದಿಸುವ ಕೆಲಸ ಅದೇ ಒಂದು ಪೂಜೆ ಅಂತ ನನಗೆ ಅಜ್ಜವರು ಹೇಳಿದ್ರು. ಆ ನಿಟ್ಟಿನಲ್ಲಿ ಇವತ್ತು ಸುಮಾರು 160 ಮಕ್ಕಳಿದ್ದಿಂದ ಶುರುವಾಗಿ ನಾವು 1000 ಮಕ್ಕಳಕ್ಕಂತ ಶುರು ಮಾಡಿದ್ವಿ. ಸುಮಾರು 2,000 ಮಕ್ಕಳಾದ್ರು.
ಈಗ 2,000 ಮಕ್ಕಳು ಜಾಗ ಸಾಲಿಲ್ಲ. 3,500 ಮಕ್ಕಳಾಗಿದ್ದಾರೆ. ಅವ್ರಿಗೆಲ್ಲ ಗೋಡಾವನ್ದಾಗ, ಇಂಡೋರ್ ಸ್ಟೇಡಿಯಂನಾಗ, ವೃದ್ಧಾಶ್ರಮ ಎಲ್ಲೆಲ್ಲಿ ಮಟ್ಟದಾಗ ಜಾಗ ಇದೆ ಅಲ್ಲೆಲ್ಲ ಮಕ್ಕಳಿಗೆ ಹಾಕಿದ್ದಾರೆ.